ಮಹಾರಾಷ್ಟ್ರ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಗೊಳಿಸಲಾಗಿದೆ. ಕೃಷ್ಣಾ ನದಿ ತೀರದ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ. ಯಾದಗಿರಿಯ ಛಾಯಾ ಭಗವತಿ ದೇವಿಗೆ ಜಲ ದಿಗ್ಬಂಧನ ಉಂಟಾಗಿದೆ. ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆಗೊಳಿಸಲಾಗಿದೆ. ದೇಗುಲ ಮುಳುಗಡೆಯಿಂದ ಭಕ್ತರಿಗೆ ದೇವಿ ದರ್ಶನ ಆಗ್ತಾ ಇಲ್ಲ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಆಗಿರೋದ್ರಿಂದಾಗಿ ಕೃಷ್ಣಾ ನದಿ ತೀರದ ದೇವಾಲಯ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ. ನೀವು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಗೊಳಿಸಿರೋದ್ರಿಂದಾಗಿ ನದಿ ಅಬ್ಬರಿಸ್ತಾ ಇದೆ. ಇದರ ಜೊತೆಗೆ ಛಾಯಾ ಭಗವತಿ ದೇಗುಲ ಅಲ್ಲಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಬಸವಸಾಗರ ಡ್ಯಾಂನಿಂದ ನದಿಗೆ ನೀರು ದೊಡ್ಡ ಪ್ರಮಾಣದಲ್ಲಿ ಹರಿಬಿಡ್ತಾ ಇರೋದ್ರಿಂದಾಗಿ ಈ ರೀತಿಯಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ ದೇವಾಲಯ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಮಹಾರಾಷ್ಟ್ರ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಸುರಿಯುತ್ತಿರುವ ವ್ಯಾಪಕ ಮಳೆಯಿಂದಾಗಿ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಶುರುವಾಗಿರ್ತಕ್ಕಂಥದ್ದು. ಅಪಾರ ಪ್ರಮಾಣದಲ್ಲಿ ನೀರನ್ನು ಕೂಡ ಕೃಷ್ಣಾ ನದಿಗೆ ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯ ಬೋರ್ಗರಿತ ಹೆಚ್ಚಾಗಿರ್ತಕ್ಕಂಥದ್ದು. ನದಿ ತೀರದ ಛಾಯಾ ಭಗವತಿ ದೇವಾಲಯಕ್ಕೆ ಈಗ ಜಲ ದಿಗ್ಬಂಧನ ಉಂಟಾಗಿರ್ತಕ್ಕಂಥ ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇರ್ತೀವಿ. ನಾವೀಗ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿ ಇರ್ತಕ್ಕಂಥ ಏನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಛಾಯಾ ಭಗವತಿ ದೇವಾಲಯದ ಒಂದು ದೃಶ್ಯ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಛಾಯಾ ಭಗವತಿ ದೇವಿಯ ಮುಖ ಮಂಟಪದ ಸುತ್ತಲೂ ಸಹ ಸಂಪೂರ್ಣವಾಗಿ ಏನು ಕೃಷ್ಣಾ ನದಿಯ ನೀರು ಆವರಿಸಿಕೊಂಡಿರ್ತಕ್ಕಂಥದ್ದು. ಕೃಷ್ಣೆಯ ನೀರು ಈ ಮಂಟಪದೊಳಗೆ ನುಗ್ಗಿರುವ ಕಾರಣಕ್ಕಾಗಿ ಇಲ್ಲಿ ಏನು ದಿನನಿತ್ಯವೂ ಸಹ ಏನು ಛಾಯಾ ಭಗವತಿ ದೇವಿಯ ಉತ್ಸವ ಮೂರ್ತಿಯ ಪೂಜೆ ಪುನಸ್ಕಾರ ಕೈಕಾರ್ಯಗಳು ನಡೀತಾ ಇದ್ವು. ಅವೆಲ್ಲವೂ ಕೂಡ ಈಗ ಬಂದ್ ಆಗಿರ್ತಕ್ಕಂಥದ್ದು. ಇಲ್ಲಿನ ಉತ್ಸವ ಮೂರ್ತಿಯನ್ನು ಏನು ಮೇಲ್ಭಾಗದಲ್ಲಿರ್ತಕ್ಕಂಥ ಮೆಟ್ಲುಗಳ ಮೇಲೆ ಇಟ್ಟು ಏನು ಪುರೋಹಿತರು ಪೂಜೆ ಪುನಸ್ಕಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ. ಇದರಿಂದಾಗಿ ನಿತ್ಯವೂ ಸಹ ಏನು ಸಾವಿರಾರು ಭಕ್ತರು ಈ ಒಂದು ಛಾಯಾ ಭಗವತಿ ದೇವಾಲಯದ ದರ್ಶನ ಕೂಡ ಪಡೆಯಲು ಬರ್ತಾ ಇದ್ರು. ಆದರೆ ಈ ಒಂದು ಭಕ್ತರಿಗೆ ಯಾವುದೇ ರೀತಿಯಿಂದ ಕೂಡ ಇಲ್ಲಿ ದರ್ಶನ ಎಂಬುದು ಸಂಪೂರ್ಣವಾಗಿ ಮರೀಚಿಕೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನಾರಾಯಣಪುರ ಬಳಿಯ ಬಸವಸಾಗರ ಜಲಾಶಯದ ಮೂಲಕವಾಗಿ ಸುಮಾರು 2,80,000 ಕ್ಯೂಸೆಕ್ ನೀರನ್ನು ಈಗಾಗಲೇ ಹರಿಬಿಟ್ಟಿರುವ ಕಾರಣಕ್ಕಾಗಿ ಈ ಒಂದು ಕೃಷ್ಣಾ ನದಿಯು ಬೋರ್ಗರಿತಾ ಇದೆ. ಸಾಕಷ್ಟು ಅಪಾಯದ ಮಟ್ಟ ಮೀರಿ ಕೂಡ ಇಲ್ಲಿ ಹರಿತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಏನು ಕೃಷ್ಣಾ ನದಿಯ ಎಡ ಹಾಗೂ ಬಲಭಾಗದಲ್ಲಿರ್ತಕ್ಕಂಥ ಸುಮಾರು 70ಕ್ಕೂ ಹೆಚ್ಚು ಅಧಿಕ ಗ್ರಾಮಗಳಿಗೆ ಈಗ ಪ್ರವಾಹದ ಭೀತಿ ಕೂಡ ಶುರುವಾಗಿರ್ತಕ್ಕಂಥದ್ದು. ಏನು ಈಗಾಗಲೇ ಯಾದಗಿರಿ ಜಿಲ್ಲಾಡಳಿತ ಸಾಕಷ್ಟು ಇದನ್ನ ಕಟ್ಟುನಿಟ್ಟಾಗಿರ್ತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ನದಿ ತೀರದಲ್ಲಿ ಸಾಕಷ್ಟು ಸಹ ಏನು ಪ್ರವಾಹ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಯಾರು ಕೂಡ ನದಿ ತೀರಕ್ಕೆ ಹೋಗ್ಬಾರಂತೇಳಿ ಸಾಕಷ್ಟು ಕೂಡ ಸೂಚನೆ ನೀಡಿರ್ತಕ್ಕಂಥದ್ದು. ಜೊತೆಗೆ ಏನು ಇದಲ್ಲದೆ ಹಲವು ರೀತಿಯಿಂದ ಗ್ರಾಮಗಳಿಗೆ ಏನು ಪ್ರವಾಹದ ಭೀತಿ ಶುರುವಾದರೆ ಏನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಛಾಯಾ ಭಗವತಿ ದೇವಿಗೆ ಈಗ ಜಲದಿಂಬನ ಆಗಿರ್ತಕ್ಕಂಥ. ಇದರಿಂದಾಗಿ ಏನು ನಿತ್ಯವೂ ಸಹ ಸಾವಿರಾರು ಭಕ್ತರು ದರ್ಶನ ಪಡೆಯಲು ಬರ್ತಾ ಇದ್ರು, ಪೂಜೆ ಮಾಡಲು ಬರ್ತಾ ಅವರು ದರ್ಶನ ಸಂಪೂರ್ಣವಾಗಿ ಮರೀಚಿಕೆ ಆಗಿರ್ತಕ್ಕಂಥ. ಇದರಿಂದಾಗಿ ನಿರಾಶಾದಾಯಕವಾಗಿ ಇಲ್ಲಿ ಬಂದಿರತಕ್ಕಂಥ ಭಕ್ತರು ಮೇಲ್ಭಾಗದಲ್ಲಿರ್ತಕ್ಕಂಥ ಛಾಯಾ ಭಗವತಿ ದೇವಿಯ ಉತ್ಸವ ಮೂರ್ತಿಗೆ ಪೂಜೆ ಮಾಡೋದ್ರ ಮೂಲಕವಾಗಿ ಕೈ ಮುಗಿದು ಮನೆಗೆ ತೆರಳುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ಅಭಿಕ್ ಜೊತೆ ಪರಶುರಾಮ ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.